ಪದ್ಮದಳಾಕ್ಷರ ಪರಮಾತ್ಮ, ನೀತಿ ಕೋವಿದನಾದ ಧರ್ಮಜ, ನಿಮ್ಮ ಪಾದ ಪದ್ಮಗಳ ಬಲವಿಲ್ಲ ಇಲ್ಲಿವರೆಗೂ ಇದ್ದವು ಸಾಧ್ಯವಾಗುತ್ತಾ ಬಂತು. ಈ ಹೊತ್ತಿನ ಯುದ್ಧದಲ್ಲಿ ಬಲವಂತನಾದ ಕಲಿಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿರುವನು ಛಲದಿಂದ ಯುದ್ಧಕ್ಕೆ ಬರಬೇಕೆಂದು ಕಳಿಸಿರುವನು. ಈ ಹೊತ್ತಿನ ಯುದ್ಧದಲ್ಲಿ ನಮ್ಮನ್ನು ಕಾಯುವುದು ಭಾರವು ತಮ್ಮದೇ ಪರಮಾತ್ಮ, ಪಾಂಡವರ ಜೀವಾತ್ಮ. ಏನು ಧರ್ಮಜ? ಸ್ವಾಮಿ ಕೃಷ್ಣಮೂರ್ತಿ, ದಳಪತಿ ಪಟ್ಟವನ್ನು ಆ ಕಲಿಕರ್ಣನಿಗೆ ಕಟ್ಟಿರುವರೇನು? ಹೌದು ಸ್ವಾಮಿ. ಛೇ ಛೇ, ಈ ಕೆಲಸವು ಕೆಟ್ಟಿತು. ಹೌದೇನು ಸ್ವಾಮಿ? ಕಲಿಕರ್ಣನ ಕಾಲವು ಎನ್ನ ಕಂಡಕ್ಕೆ ಉಪವಾಸವಾಯಿತು. ಅಂತೂ ಇಂದು ಭೀಷ್ಮ ದ್ರೋಣನನ್ನು ಗೆದ್ದು ಶಾಂತರಾಗಿದ್ದೆವು. ಈ ಹೊತ್ತಿನ ಯುದ್ಧದಲ್ಲಿ ಗೆಲ್ಲುವುದು ಸಾಧ್ಯವಿಲ್ಲದ ಈ ಧರ್ಮಜ, ನಾನು ಹೇಳೋ ಮಾತು ಸಹಜ. ಸ್ವಾಮಿ ಕೃಷ್ಣಮೂರ್ತಿ, ಧರ್ಮಜ, ಈ ಹೊತ್ತಿನ ಯುದ್ಧಕ್ಕೆ ತಾವೇಕೆ ಚಿಂತೆ ಮಾಡುತ್ತಿರುವಿರಿ? ಏನು ಮಾತನಾಡಿದಿ ಧರ್ಮಜ? ಕರ್ಣನು ಅಂತ ಬಲವಂತನಾಗಿರುವನೆ? ಹೌದು ಧರ್ಮಜ, ಕರ್ಣನು ಮಹಾಬಲವಂತನಿರುವನು. ಅವನನ್ನು ಗೆಲ್ಲುವುದಕ್ಕೆ ಇಷ್ಟೇಕೆ ಚಿಂತಿಸುವಿರಿ ಸ್ವಾಮಿ? ಪಾಂಡವರದ ಪ್ರೇಮಿ ಧರ್ಮಜ. ಹಾಗಾದ್ರೆ ಹೇಳನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಧರ್ಮಜನೇನು ತಿಳಿಸುವೆನು ನಿಜವನು ನಾನು, ಶಿವನಾಥ ಕರ್ಣನ ಬರೆಯನ. ಧರ್ಮಜನೇನು ಹೇಳುವೆನು ಚರಿತೆಯ ಬರದನ. ಧರ್ಮಜ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಸರ್ಪಸ್ತ್ರ ಬಾಣವನ್ನು ಕರ್ಣನಲ್ಲಿ ಸೇರಿ ಅದನ್ನು ಬಾಣವಯನ್ನು ಕರ್ಣನಲ್ಲಿ ಸೇರಿಯದನ್ನ ಅರ್ಜುನನ ಸಿರತೆಗೆಲೆಂದು ಆ ಅಸ್ತ್ರದ ಶಪಥವನ್ನು ಅರ್ಜುನನ ಸಿರತೆಗೆಲೆಂದು ಆ ಅಸ್ತ್ರದ ಶಪಥವನ್ನು. ಧರ್ಮಜ, ಚೆನ್ನಾಗಿ ಕೇಳು. ಕೊಟ್ಟಿಯದು ಆಚರಣೆಯನ್ನು ಯೋಚನೆಯನ್ನು ಮಾಡಲು ನಾನು. ಕೊಟ್ಟಿಯದು ಆಚರಣೆಯನ್ನು ಯೋಚನೆಯನ್ನು ಮಾಡಲು ನಾನು. ಆಲಸಿದ ಧರ್ಮಜನೇನು ತಿಳಿಸುವೆನು ನಿಜವನು ನಾನು, ಶಿವನಾಥ ಕರ್ಣನ ಬರೆಯನ. ಧರ್ಮಜನೇನು ಹೇಳುವೆನು ಚರಿತೆಯ ಬರೆದನ. ಕರ್ಣನಂದನೇನು ಸಾಮಾನ್ಯನಲ್ಲ ಸ್ವಾಮಿ. 3 ಲೋಕಗಳನ್ನು ಕೆಳ ಮಾಡುವ ಮಹಾಸೂರನು ಗಾಂಭೀರ್ಯನು. ಅಂತ ಕಡು ಪರಾಕ್ರಮದಲ್ಲಿ ನಿಮ್ಮ ತಮ್ಮನಾದ ಅರ್ಜುನನ ಶಿರ ಹತ್ತಿನೆಂದು ಸತ್ತವಾದ ಶಪಥವನ್ನು ಮಾಡಿ ಕರ್ಣನ ಬಾಣದಲ್ಲಿ ಸೇರಿಕೊಂಡು ದಾರಿ ಕಾಯುತ್ತಾ ಕುಳಿತಿರ್ಪನು. ಯಮನಂದನ, ನಾರಾಯಣ, ಈ ಹೊತ್ತಿನ ಸಮರವು ಆ ಸರ್ಪ ಬಾಣಕ್ಕೆ ಅನುಕೂಲಿಸಿ ಬಿಟ್ಟಿತು, ಕೆಟ್ಟಿತು. ಇಷ್ಟು ದಿವಸ ಪಾಂಡವರನ್ನು ಕಾಯುತ್ತಾ ಬಂದಿದ್ದು ಈ ಹೊತ್ತಿಗೆ ನಷ್ಟವಾಗುವ ಹೊತ್ತು ಬಂದಿತು. ಕಟ್ಟುತ್ತಿರ ಸರ್ಪ ಬಾಣವನ್ನು ತಪ್ಪಿಸುವ ಯೋಚನೆ ಮನದಲ್ಲಿ ಹುಟ್ಟದೇ ಹೋಯಿತು. ಪಾಂಡವರ ಭಾಗ್ಯದ ಕೃಷ್ಣನು ಈ ಹೊತ್ತಿನ ಯುದ್ಧದಲ್ಲಿ ಕೃಷ್ಣನಿಗೆ ಭ್ರಷ್ಟನಾಗುವ ಹೊತ್ತು ಬಂದಿತು. ಇದಕ್ಕೇನು ಉಪಾಯ ಮಾಡಲ ಈ ಧರ್ಮಜನೇ ಅತಿ ಬೇಗನೆ? ಅಹೋ ದೇವ ಪರಮಾತ್ಮ, ಧರ್ಮಜ, ಈ ಹೊತ್ತಿನ ಯುದ್ಧದಲ್ಲಿ ನಮ್ಮ ತಮ್ಮನಾದ ಅರ್ಜುನನಿಗೆ ಯಾವ ಬಾಧೆಯಾಗದಂತೆ ಕಾಯುವ ಭಾರವು ತಮ್ಮನ್ನು ಕೂಡಿರುವುದು ಪರಮಾತ್ಮ, ಪಾಂಡವರ ಜೀವಾತ್ಮ. ಧರ್ಮಜ, ನಾರಾಯಣ,
ಇದಕ್ಕೆ ನಾನೊಂದು ಹಂಚಿಕೆಯನ್ನು ಮಾಡುತ್ತೇನೆ. ಅದೇನು ಸ್ವಾಮಿ? ನೀನು ಯುದ್ಧದ ಸಿದ್ಧತೆಯನ್ನು ಮಾಡು ಹೋಗಲೇ ಈ ಧರ್ಮಜನೇ, ಅತಿ ಬೇಗನೆ. ಆಗ ಸ್ವಾಮಿ ಯುದ್ಧದಂತಾಗಲಿ. ಕುಂತಿದೇವಿ ಒಳ್ಳೆಯದು ತಿಳಿಯತು. ನಾನು ಈಗಿಂದಲೇ ಕುಂತಿದೇವಿ ಬಳಿಗೆ ಹೋಗಿ ಎನ್ನ ಮನದ ಹಂತರಗಳನ್ನು ಹೇಳಿ ಕರ್ಣನಲ್ಲಿಗೆ ಹೋಗಿ ದೊಡ್ಡ ಬಾಣ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿದರೆ ಸರ್ಪಾಸ್ತ್ರವು ತೆರೆಬಾಗುವುದು, ಅರ್ಜುನನಿಗೆ ಗೆಲುವು ದೊರೆಯುವುದು, ಕರ್ಣನಿಗೆ ಮರಣ ಸಂಭವಿಸುವುದು. ಆಹಾ, ಈ ಸಮಯಕ್ಕೆ ಒಳ್ಳೆಯ ಉಪಾಯವನ್ನು ನೆನಪಾಯಿತು. ಈ ಹಂಚಿಕೆ ಮಾಡದಿದ್ದರೂ ನಾನು ಏಕೆ ನಮ್ಮಪ್ಪನಿಂದಲೂ ಕರ್ಣನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಒಳ್ಳೆಯದು, ಈಗಲೇ ಕುಂತಿದೇವಿ ಬಳಿಗೆ ಹೋಗನ್ನಡಲ ಈ ಸಾರಥಿ ಅತಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ. ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ನಾನು ವೈಣಿಕ ನೀನು ಕಂಚಿಯ ಮೀಟದೆ ನುಡಿಸುವವೇ, ವೀಣೆಯು ನಾನು ವೈಣಿಕ ನೀನು ಕಂಚಿಯ ಮೀಟದೆ ನುಡಿಸುವವೇನು, ಬಯಸಿದ ನುಡಿಸಿ ನೀನಲಿವಾಗ ನಿನಗೂ ನನ್ನಿಂದ ಆನಂದ, ನಗಿಸಲು ನೀನು ನಗುವಿನು ನಾನು, ನಾನೊಂದು ಗೊಂಬೆಯು ನೀ ಸೋದರ. ಅಮ್ಮ ಕುಂತಿದೇವಿ, ಅಮ್ಮ ಕುಂತಿದೇವಿ, ಮನೆಯೊಳಗೆ ಏನ್ ಮಾಡ್ತೀರಿ ಅಮ್ಮ? ಹತ್ತಮ್ಮ ಮನೆ ಏನ್ ಮಾಡ್ತಾಳಪ್ಪ? ಮಕ್ಕಳ ಹತ್ರ ಮಾಡ್ತಾಳಪ್ಪ. ಅಮ್ಮ ಕುಂತಿದೇವಿ, ಅಮ್ಮ ಕುಂತಿದೇವಿ, ಮನೆಯೊಳಗೆ ಏನ್ ಮಾಡ್ತೀರಿ ಅಮ್ಮ? ಹತ್ತಮ್ಮ, ನಾನು ನಿನ್ನ ಹರಿಯ ಶ್ರೀಹರಿ ಬಂದಿದ್ದೀನಿ ಹತ್ತಮ್ಮ, ನಾನು ನಿನ್ನ ಹರಿಯ ಕೃಷ್ಣನು ಬಂದಿದ್ದೀನಿ ಹತ್ತಮ್ಮ. ಹತ್ತಮ್ಮ, ಹೌದು ಹತ್ತಮ್ಮ, ಕೃಷ್ಣನು ಬಂದಿದ್ದೀನಿ ಹತ್ತಮ್ಮ. ಮಧುಸೂದನ, ಕುಂತಿ, ಇದೀಗ ನಿನ್ನ ಆಗಮನ. ಹೌದು ಹತ್ತಮ್ಮ.
ಅಳಿಯಂದ್ರೆ ಹತ್ತಮ್ಮ ಹತ್ತಮ್ಮ ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು. ಎಂತಿ? ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು. ಹೌದಾ ಹತ್ತಮ್ಮ? ನೀನು ನಿನ್ನ ಧ್ಯಾನವ ಮರೆಯನು ನಾನು. ಹತ್ತಮ್ಮ ಕೃಷ್ಣ ನಾ ನಿನ್ನ ನೆನೆಯದೊಳಗೆ ನೀ ಬಂದೆಯ ಎನ್ನ ಬಳಿಗೆ. ನಾ ನಿನ್ನ ನೆನೆಯದೊಳಗೆ ಹೌದು ಹತ್ತಮ್ಮ? ಪಾಲಕ ಅಗನಾಶಕ ಜಗಪಾಲಕ ಅಗನಾಶಕ ಪಾಂಡುವಂಶದ ಪರಿಪಾಲಕ ಪಾಂಡುವಂಶದ ಪರಿಪಾಲಕ ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು. ಹತ್ತಮ್ಮ ಶ್ರೀಕೃಷ್ಣನ ಹತ್ತಮ್ಮ? ನನ್ನ ಪ್ರೇಮದೈವರು ಸುತರ ಧರ್ಮರಾಜ ಭೀಮಾರ್ಜುನರು. ನನ್ನ ಪ್ರೇಮ ದೈವರು ಸುತರ ಧರ್ಮರಾಜ ಭೀಮಾರ್ಜುನರು. ಸಹದೇವನು ಮತ್ತು ನಕುಲನು ಹತ್ತಮ್ಮ ಕ್ಷೇಮದಿಂದ ಹೇಳ ಹತ್ತಮ್ಮ. ಸಹದೇವನು ಮತ್ತು ನಕುಲನು ಪ್ರೇಮವಿರುತ್ತಿಹರೇನು. ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು. ಕೃಷ್ಣ ಹತ್ತಮ್ಮ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತೆ ಆಗಲಿ ಹತ್ತಮ್ಮ.
ಮನದೊಳಗೆ ನಿನ್ನನ್ನು ನೆನೆಯುವುದರೊಳಗಾಗಿ ನೀನೇ ನಾನಿದ್ದಲ್ಲಿಗೆ ಬಂದು ನಿನ್ನನ್ನು ನೋಡಿದ ಕೂಡಲೇ ಚಂದ್ರನನ್ನು ಕಂಡ ಚಕೋರ ಪಕ್ಷಿಯಂತಾಯಿತು ನನ್ನ ಮನಸ್ಸು. ಆದರೆ ಅತ್ತಮ್ಮ ಅದೇನಾಯ್ತಮ್ಮ? ನನ್ನ ಮಕ್ಕಳಾದ ಭೀಮ, ಅರ್ಜುನ, ನಕುಲ, ಸಹದೇವ ಕ್ಷೇಮದಿಂದಿರುವರಲ್ಲವೇ ಮಧುಸೂದನ? ಸ್ವಲ್ಪ ಶಾಂತ ಕ್ಷೇಮದಿಂದಿರುವರಲ್ಲವೇ? ಕ್ಷೇಮದಿಂದ ಇಲ್ಲ ಅತ್ತಮ್ಮ. ಆ ಕೃಷ್ಣನಾದ ದುರ್ಯೋಧನನು ಮಹಾ ಯುದ್ಧವನ್ನು ಹೂಡಿರುವನತ್ತಮ್ಮ. ಆ ಯುದ್ಧದಿಂದ ನಿನ್ನ ಮಕ್ಕಳ ಇವರು ಮನ ಸುತ್ತಲಿರುವರತ್ತಮ್ಮ. ಹೌದು ಅತ್ತಮ್ಮ. ಅದು ಹೇಗೆ ಅತ್ತಮ್ಮ? ಅಳಿಯಂದ್ರೆ? ಹಾಗಾದ್ರೆ ಹೇಳೋವನ್ನು ಕೇಳು. ಏನು ಹೇಳಲಿ ಹತ್ತಮ್ಮ ನಾನು ನಿನ್ನ ಸುತರಾದ ಪಾಂಡವರು ಎಲ್ಲ. ಅತ್ತಮ್ಮ ಚೆನ್ನಾಗಿ ಕೇಳು. ಏನು ಹೇಳಲಿ ಹತ್ತಮ್ಮ ನಾನು ನಿನ್ನ ಸುತರಾದ ಪಾಂಡವರು ಎಲ್ಲ. ಎಂದು ಕೊಡುತ್ತಿರನ್ನ ಕಾಡು ಕೈತವ ಎಂದು ಕೊಡುತ್ತಿರನ್ನ ಅವರ ಚಿಂತೆಯನ್ನು ತಿಳಿಸುವನು ನಾನೆಲ್ಲ. ಹೌದಮ್ಮ. ಅವರ ಚಿಂತೆಯನ್ನು ತಿಳಿಸುವನು ನಾನೆಲ್ಲ. ಏನು ಹೇಳಲಿ ಹತ್ತಮ್ಮ ನಾನು ನಿನ್ನ ಸುತರಾದ ಪಾಂಡವರು ಎಲ್ಲ. ಅತ್ತಮ್ಮ ಚೆನ್ನಾಗಿ ಕೇಳು ಅತ್ತಮ್ಮ. ಅವರ ಮನಸ್ಸನ್ನು ತೊಡುತ್ತಿರುವುದಲ್ಲ. ಅತ್ತಮ್ಮ ಚೆನ್ನಾಗಿ ಕೇಳು. ಆ ಕುರುಪತಿಯ ಚಿತ್ತಾಗ್ನಿಯಿಂದ ಅವರ ಮನಸ್ಸನ್ನು ತೊಡುತ್ತಿರುವುದಲ್ಲ. ಒಂದು ಸೂಚನವನ್ನು ಎಂದು ತಿಳಿಸುವೆ ನಾನು. ಪಾಂಡವರತ್ತಮ್ಮ. ಒಂದು ಸೂಚನವನ್ನು ಎಂದು ತಿಳಿಸುವೆ ನಾನು. ನಿನ್ನ ಸುತನಾದ ಅರ್ಜುನನ ಉಳ್ಳಸೆಲ್ಲ. ನಿನ್ನ ಸುತನಾದ ಅರ್ಜುನನ ಉಳ್ಳಸೆಲ್ಲ. ಎಲ್ಲೋ ಹೇಳಲಿ ಹತ್ತಮ್ಮ ನಾನು ನಿನ್ನ ಸುತರಾದ ಪಾಂಡವರು ಎಲ್ಲ. ಅಮ್ಮ ಕುಂತಿದೇವಿ, ಅಳಿಯಂದ್ರೆ? ನಿನ್ನ ಮಕ್ಕಳಿಗೆ ಎಳ್ಳು ಕಾಲುಷ್ಟು ಸಂತೋಷವೇ ಇಲ್ಲ. ಯಾಕಿಲ್ಲ? ಧನ ಧನದ ಉಳಿಯವಂತೆ ಕೌರವನೆಂಬ ಚಿಂತಾಗ್ನಿಯಿಂದ ನಿನ್ನ ಮಕ್ಕಳ ಇವರು ನಿಂತ ನಿಲುವಿಗೆ ಮನಸ್ಸು ಸುಡುತ್ತಲಿರುವರು. ಹೌದೌದು. ಅತ್ತಮ್ಮ, ಅಳಿಯಂದ್ರೆ? ಈ ಹೊತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಾಗುವುದು. ಹೌದೇ? ಅದಕ್ಕಾಗಿ ಒಂದು ಸೂಚನವನ್ನು ಹೇಳಲಿಕ್ಕೆ ನಿನ್ನ ಅಲ್ಲಿಗೆ ಬಂದರು.
ನೀನು ನಿನ್ನ ಧ್ಯಾನವ ಮರೆಯೇನು ನಾನು. ಅತ್ತಮ್ಮ, ಆ ದುಷ್ಟ ಕೌರವ ಬಲು ದಡ್ಡ. ಅದು ಯಾತಕ್ಕೆ ಅತ್ತಮ್ಮ? ನನ್ನ ಮಕ್ಕಳ ಬಾಳಿಗೆ ಬಲು ಅಡ್ಡ. ಎಷ್ಟು ಸಂಕಟ ಕೊಡುತ್ತಿಹನಲ್ಲ ಕಟ ದೇವ. ಕುಂತಿ, ಆದರೆ ನನ್ನ ಮಕ್ಕಳಾದ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ. ಪಾಂಡವರ ಐವರಿಗೂ ನೀನೇ ಜೀವಾತ್ಮ. ತಾಯಿ ಗಾಬರಿ ಆಗಬೇಡ. ಮೊದಲು ಈ ಮುಕ್ಕುಂದನ ಪ್ರಾಣ ಹೋದ ಮೇಲೇನೆ ನಿನ್ನ ಮಕ್ಕಳ ಇವರು ಪ್ರಾಣ ಹೋಗುವುದಂತ ತಿಳಿಯಮ್ಮ. ಅತ್ತಮ್ಮ, 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 ಅಳಿಯಂದ್ರೆ ಈ ಮುರಾರಿ ನಿನ್ನ ಹತ್ತಿರ ಇರ್ಲಕ್ಕಾಗಿ ನೀನು ಏಕೆ ದುಃಖ ಪಡೆಯುವಿ? ಇಲ್ಲ 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 ಇಲ್ಲಿ ಕೇಳು, ಈ ಒತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಪುನಃ ನಿನ್ನ ಮಗನಾದ ಅರ್ಜುನನ ಸಿರ ಹರಿಯುವಂತ ಒಬ್ಬ ಜಗದೇಕ ವೀರ ಕೌರವನ ದಂಡದಲ್ಲಿರುವನು. ಏನು? ಅವನಲ್ಲಿ ಸರ್ಪಬಾಣವಿರುವುದು. ಓಹೋ, ಅದಕ್ಕಾಗಿ ಒಂದು ಸೂಚನವನ್ನು ಹೇಳಲಿಕ್ಕೆ ನಿನ್ನ ಅಲ್ಲಿಗೆ ಬಂದೆನು. ಖಂಡಿಯ ಅತ್ತಮ್ಮ? ಕೃಷ್ಣ, ಕುಂತಿ, ಜಗದೇಕ ವೀರನಾದ ಪಾರ್ಥನು ನನ್ನ ಮಗನು ಅಲ್ಲವೇ? ಹೌದು ಅತ್ತಮ್ಮ. ಅಂತ ಪಾರ್ಥನನ್ನು ಗೆಲ್ಲುವಂಥ ವೀರಾದಿ ವೀರನು ಕೊಮ್ಮೆ ಕೌರವನ ದಂಡಿನಲ್ಲಿರುವರಂತೆ. ಹೌದು ಅತ್ತಮ್ಮ, ಕೌರವನ ದಂಡನಲ್ಲಿರುವನು. ಕೊನ್ನೆ ಕೌರವನ ದಂಡಿನಲ್ಲಿರುವರಂತೆ. ಹೌದು ಹೌದು ಅತ್ತಮ್ಮ. ನಮ್ಮಲೇಬೇಕು ಅತ್ತಮ್ಮ. ಜಗದೇಕ ವೀರನು ಪಾರ್ಥನು ನನ್ನ ಮಗನು. ಪಾಶುಪತಾಸ್ತ್ರವನ್ನು ಪಡೆದಂತ ವೀರಾದಿ ವೀರನು ನನ್ನ ಮಗನು. ಆದರೆ ಅಂಥ ವೀರಾದಿ ವೀರನನ್ನು ಗೆಲ್ಲುವಂಥ ವೀರಾದಿ ವೀರನು ಆ ಕುನ್ನಿ ಕೌರವನ ದಂಡಿನಲ್ಲಿರುವನು. ಹೌದು ಅತ್ತಮ್ಮ, ಕೌರವನ ದಂಡಿನಲ್ಲಿರುವನು. ಆದರೆ ಅತ್ತಮ್ಮ, ಅವನು ಯಾರು? ಅತ್ತಮ್ಮ ಸ್ವಲ್ಪ ತಾಳು ಅತ್ತಮ್ಮ. ಅವನ ಹೆಸರೇನು? ಯಾವ ದೇಶದವನು? ಅವನು ಯಾರ ಮಗನು? ವೀರಾದಿ ವೀರನಂತೆ. ನಿನ್ನ ಮಾತು ನಂಬುವುದಿಲ್ಲ. ನಮ್ಮಲೇಬೇಕು ಅತ್ತಮ್ಮ. ಈ ಶ್ರೀಹರಿ ಮಾತನ್ನು ಕೇಳು ಅತ್ತಮ್ಮ. ಕೇಳುವುದಿಲ್ಲ, ನೀನು ಹೇಳೋದೇ ಬೇಡ. ಅತ್ತಮ್ಮ, ಅವನೇನು ದೂರದವನಲ್ಲ. ಮತ್ತಿನ್ಯಾರಪ್ಪ? ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ. ಖಂಡಿಯ ಅತ್ತಮ್ಮ? ಯಾರು? ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ. ಹೌದು ಅತ್ತಮ್ಮ, ನಿನ್ನ ಮಗನಲ್ಲಿ ಹುಟ್ಟಿದಾನೆ ಅವನು. ನನಗೆ ಕಣ್ಣು ಕಾಣುವುದಿಲ್ಲ, ಅರುವು ಮರು, ಕಿವಿ ಕೇಳುವುದಿಲ್ಲ, ವಯಸ್ಸಾಗಿದೆ. ಆದರೆ ನನಗಿಂತ ಮುಂಚೆ ಕೃಷ್ಣನಿಗೆ ವಯಸ್ಸಾಗಿ ಹೋಗಿದೆ. ಅತ್ತಮ್ಮ, ನಿನಗೆ ಹರುಮರು ಜಾಸ್ತಿ ಇದೆ ಅತ್ತಮ್ಮ. ನಿನಗೆ ಅರುವು ಮರು ಇಲ್ಲ ಅತ್ತಮ್ಮ, ನಿನಗೆ ಹರುಮರು ಜಾಸ್ತಿ ಇದೆ ಅತ್ತಮ್ಮ. ಕಾಸ ಕಾಸ ನನ್ನ ಮಗನಂತೆ ಅವನು. ಹೌದು ಅತ್ತಮ್ಮ, ಕಾಸ ಕಾಸ ನಿನ್ನ ಮಗನೇ ಅವನು. ತಮಾಷೆ ಮಾಡ್ತದೀಯ ಅತ್ತಮ್ಮ? ನೀನೇ ತಮಾಷೆ. ವಯಸ್ಸಾದವಳಲ್ಲಿ ತಮಾಷೆ ಅತ್ತಮ್ಮ, ನಿನಗೆ ವಯಸ್ಸಾಯ್ತು, ನಿನಗೆ ಹರುಮರು ಜಾಸ್ತಿ ಇದೆ ಅತ್ತಮ್ಮ. ನಿನ್ನ ಮಗನು ನಿನಗೆ ಗೊತ್ತಿಲ್ಲವೇನಮ್ಮ ಅತ್ತಮ್ಮ? ನನ್ನ ಮಗನು. ಹೌದು ಅತ್ತಮ್ಮ, ನಂಬಲೇಬೇಕು ಅತ್ತಮ್ಮ. ಹೇಳುವೆನು ಕೇಳ ಕೃಷ್ಣ. ಚೆನ್ನಾಗಿ ಹೇಳು ಅತ್ತಮ್ಮ. ಅತ್ತಮ್ಮ, ಕಾಸ ಕಾಸ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನವನು. ಹೌದು ಅತ್ತಮ್ಮ, ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ. ನಮಿಸುವೆನೋ ಮಹಿಮಾತೀತ ದೇವ. 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ. ನಮಿಸುವೆನೋ ಮಹಿಮಾತೀತ ದೇವ.
ಹತ್ತಮ್ಮ ಇಲ್ಲ ಹತ್ತಮ್ಮ ಇನ್ನೊಬ್ಬ ನಿರ್ವನ ಹತ್ತಮ್ಮ ಇಲ್ಲ ಹತ್ತಮ್ಮ ಇನ್ನೊಬ್ಬ ನಿರ್ವನು ಪಂಚ ಪಾಂಡವರ ಧರ್ಮದ ಹಿರಿಯನು ಇನ್ನೊಬ್ಬ ಹಿರಿಯನ ನಿರ್ವನ ಹತ್ತಮ್ಮ ಗುರ್ತು ಬಂದಿದೆ ಹತ್ತಮ್ಮ ಇನ್ನೊಬ್ಬ ನಿರ್ವನು ಪಂಚ ಪಾಂಡವರ ಧರ್ಮದ ಹಿರಿಯನು ಇನ್ನೊಬ್ಬ ಹಿರಿಯ ಮಗ ಇನ್ನೆಲ್ಲಿಗನು ನಿರ್ವನ ಹತ್ತಮ್ಮ ನಮ್ಮನಾದ ಮಾತನೆ ಹತ್ತಮ್ಮ ನಂಬಲಾರನು ನಿನ್ನ ಮಾತನು ನಮ್ಮನಾದ ಮಾತಿದೆ ಹತ್ತಮ್ಮ ಅದು ಹೇಳೋದಕ್ಕೆ ಇಲ್ಲಿಗೆ ಬಂದನೆ ಹತ್ತಮ್ಮ ನಂಬಲಾರನು ನಿನ್ನ ಮಾತನು ನಂಬಲೇಬೇಕು ಹತ್ತಮ್ಮ ಮಾಯಾ ಲೀಲೆಯ ಮಹಿಮನು ನೀನು ಹತ್ತಮ್ಮ ನಂಬಲೇಬೇಕು ಮಾಯಾ ಲೀಲೆಯ ಮಹಿಮನು ನೀನು 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನು ಮಹಿಮಾತೀತ ಕೃಷ್ಣ ಹತ್ತಮ್ಮ ಪಂಚ ಪಾಂಡವರೋಳು ಧರ್ಮರಾಯನೇ ನನಗೆ ಹಿರಿಯ ಮಗನು ಇನ್ನೋರ್ವ ಹಿರಿಯ ಮಗನು ಧರ್ಮರಾಯನಿಗಿಂತಲೂ ನಿನಗೆ ಇನ್ನೊಬ್ಬ ಹಿರಿಯ ಮಗನಿರುವನೆಂದರೆ ನಾನು ನಂಬುವೆನೆ ನಂಬಲೇಬೇಕು ಹತ್ತಮ್ಮ ಇನ್ನೊಬ್ಬ ಮಗನನ್ನು ಹೈದಾನ ಹತ್ತಮ್ಮ ಇದೆಲ್ಲ ಸುಳ್ಳು ಮಾತು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಹತ್ತಮ್ಮ ಎಷ್ಟೇ ಆದರೂ ನೀನು ಮಾಯಕಾರನಲ್ಲವೇ ಮೋಸಗಾರನಲ್ಲವೇ ಹತ್ತಮ್ಮ ಈಗ ನನಗೆ ಮೋಸ ಮಾಡಲು ಬಂದು ನಿನಗೆ ಹರಮರು ಜಾಸ್ತಿ ಇದೆ ಹತ್ತಮ್ಮ ನನಗೆ ಅರಿವು ಮರವಿಲ್ಲ ಇರುವುದೇ 5 ಮಂದಿ ಮಕ್ಕಳು ಗುರ್ತು ತಂದುಕೋ ಹತ್ತಮ್ಮ ಇನ್ನೊಬ್ಬ ಮಗನನ್ನು ಹೈದಾನ ಹತ್ತಮ್ಮ ಇಲ್ಲವೆಂದು ಹೇಳಲಿಲ್ಲವೇ ಕೃಷ್ಣ ಹಾಗಾದ್ರೆ ಅವನು ಯಾರಪ್ಪ ಎಲ್ಲಿರುವನು ಹೇಗೆ ಬೆಳೆದು ದೊಡ್ಡವನಾಗಿರುವನು ಸುಮ್ಮನೆ ಹೇಳುತ್ತಿರುವೆ 6ನೇ ಮಗನು ಎಂದು ನನಗಿರುವರೇ ಪಂಚ ಪಾಂಡವರು 5 ಮಂದಿ ಮಕ್ಕಳು ಬಿಟ್ಟರೆ 6ನೇ ಮಗನು ನನಗಿಲ್ಲ ಇಲ್ಲವೇ ಇಲ್ಲ ನೀನು ಹೇಳಬೇಡ ಇಲ್ಲಿಂದ ಹೊರಟು ಹೋಗು ಹತ್ತಮ್ಮ ಹಾಗಾದ್ರೆ ಹೇಳುವನ್ನು ಕೇಳು ನಂಬಲೇಬೇಕು ಹತ್ತಮ್ಮ ಹಾಗಾದ್ರೆ ಹೇಳುವನ್ನು ಕೇಳು ಇನ್ನೊಬ್ಬ ನಿರ್ಮಾಣ ಹತ್ತಮ್ಮ ಕೇಳು ಕುಂತಿಯೇ ಪ್ರೀತಿ ಅತ್ತಿಯೇ ಕೇಳು ಕುಂತಿಯೇ ಪ್ರೀತಿ ಅತ್ತಿಯೇ ಅತ್ತಮ್ಮ ಚೆನ್ನಾಗಿ ಕೇಳು ನಡೆದ ವಿಷಯ ತಿಳಿಸುವ ನಾನು ಕೇಳ ಹತ್ತಿಯೇ ಅತ್ತಮ್ಮ ನಡೆದ ವಿಷಯ ತಿಳಿಸುವ ನಾನು ಕೇಳ ಹತ್ತಿಯೇ ಅತ್ತಮ್ಮ ಚೆನ್ನಾಗಿ ಕೇಳು ಬರಗುತ್ತೇವೆನು ನಾನು ಎಲ್ಲ ವಿಷಯನು ಬರಗುತ್ತೇವೆನು ನಾನು ಎಲ್ಲ ವಿಷಯನು ಕೇಳು ಕುಂತಿಯೇ ಪ್ರೀತಿ ಅತ್ತಿಯೇ ಅತ್ತಮ್ಮ ಚೆನ್ನಾಗಿ ಕೇಳು ಇನ್ನೊಬ್ಬ ನಿರ್ಮಲ ಅತ್ತಮ್ಮ ದುರ್ವಾಸ ಮುನಿಗಳು ಹಂದು ಹೇಳಿ ಕೊಟ್ಟ ಮಂತರನೇನ ಅತ್ತಮ್ಮ ಚೆನ್ನಾಗಿ ಕೇಳು ದುರ್ವಾಸ
ಜಪವ ಮಾಡಲವೇನ ನಿಜವೇ ಸುಳ್ಳ ಎಂದು ನೀನು ಸೂರ್ಯ ಜಪವ ಮಾಡಲವೇನ ಮಗನ ಪಡೆದಿಯೋ ನೀನು ನದಿಯ ಎಸೆದೆಯೋ ಮಗನ ಪಡೆದಿಯೋ ನೀನು ನದಿಯ ಎಸೆದೆಯೋ ಕೇಳು ಕುಂತಿಯೇ ಅಮ್ಮ ಕುಂತಿದೇವಿ ಎತ್ತ ತಾಯಿಗೆ ಗೊತ್ತಿಲ್ಲ ಅಂದ ಮೇಲೆ ಇನ್ನೇನಿದೆ ಹಾಗಲಿ ಎಲ್ಲ ಬಿಡಿಸಿ ಹೇಳ್ತೀನಿ ಕೇಳು ನೀನು ಹಿಂದಕ್ಕೆ ತವರು ಮನಲ್ಲಿರುವ ಹಾಗೆ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರಗಳು ನಿಜವೇ ಸುಳ್ಳ ಎಂದು ನೋಡಬೇಕೆಂದು ನದಿಯ ನೀರಿಗೆ ಹೋದ ಸಮಯದಲ್ಲಿ ನೀನು ಸೂರ್ಯನ ಜಪವನ್ನು ಮಾಡಿ ಒಬ್ಬ ಮಗನನ್ನು ಹೊಡೆದಿ ಹತ್ತಮ್ಮ ಜನ ಅಪವಾದಕ್ಕೆ ಹಂಜಿ ತುಂಬಿದ ಹೊಳೆಯಲ್ಲಿ ಒಗೆದು ಬಂದಲ್ಲ ಈ ಮಾತು ನಿನಗೆ ಗೊತ್ತಿಲ್ಲವೇನಮ್ಮ ಹತ್ತಮ್ಮ ಸತ್ಯ ಸತ್ಯ ಕೃಷ್ಣ ಈಗ ನಿನ್ನ ಮಾತು ಸತ್ಯ ಸತ್ಯ ಹತ್ತಮ್ಮ ಹೌದು ಹತ್ತಮ್ಮ ಕೃಷ್ಣ ಕುಂತಿ ತುಂಬಿದ ಹೊಳೆಯಲ್ಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದನು. ತುಂಬಿದ ಹೊಳೆಯಲ್ಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದನು. ಕುಂತಿ ಯಾರಳು ಸ್ವಲ್ಪ ತಾಳು ಹತ್ತಮ್ಮ ಹೌದು ಹತ್ತಮ್ಮ ಹೌದು ಯಾರಳು ಅವನು ಸ್ವಲ್ಪ ತಾಳು ಹತ್ತಮ್ಮ ಹೌದು ಹತ್ತಮ್ಮ ಈಗೆಲ್ಲಿರುವನು ತಿಳಿಸೆಂದೆನು. 14 ಲೋಕದ ರಾಜ ನೀನು ರುಕ್ಮಿಣಿಯ ಪ್ರಾಣನಾಥ ಜನಿಸುವೆನು ಮಹಿಮಾತೀತ. ಸತ್ಯ ಕೃಷ್ಣ ನಿನ್ನ ಮಾತು ನಿಜಕ್ಕೂ ಸತ್ಯ. ನಾನು ಚಿಕ್ಕವಳಿರುವಾಗ ದುರ್ವ್ಯಾಸ ಮುನಿಯು ಹೇಳಿಕೊಟ್ಟಂತ ಮಂತ್ರ ಸುಳ್ಳೋ ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಿದೆನು. ಹೌದೇನು ಹತ್ತಮ್ಮ ಹತ್ತಮ್ಮ ಆಗ ನನಗೆ ಗರ್ಭೋತ್ಪತ್ತಿ ಆಯಿತು. ಹೌದೇನು ಹತ್ತಮ್ಮ ಆಗ ನಾನು ಗಂಡು ಕೂಸನ್ನು ಹಡೆದಿದ್ದು ನಿಜ. ಗೊತ್ತಾಯ್ತೇನು ಹತ್ತಮ್ಮ ಈಗ ಅಯ್ಯೋ ಚಿಕ್ಕವಳಿರುವಾಗ ಮಾಡಿದ ತಪ್ಪು ಕೃಷ್ಣ. ಆದರೆ ಅವನು ಕೂಸಿದ್ದಾಗ ಹೊಳೆಯಲ್ಲಿ ಒಗೆದು ಬಂದು ಬಿಟ್ಟೆನು ಮಗನನ್ನು. ಅಯ್ಯೋ ಗಂಡನಿಲ್ಲದೆ ಕುಂತಿದೇವಿ ಮಗನನ್ನು ಹಡೆದಿರುವಳಲ್ಲ ಎಂದು ಅಯ್ಯೋ ಜನರ ಅಪವಾದಕ್ಕೆ ಗುರಿಯಾಗಬೇಕಾಗುವುದಲ್ಲ ಎಂದು ತಿಳಿದು ಏನು ಅರಿಯದೆ
ಹಡೆದ ತಕ್ಷಣವೇ ತುಂಬಿದ ನದಿಯಲ್ಲಿ ಹಾಕಿ ಬಂದು ಬಿಟ್ಟೆ ಮಗನನ್ನು. ಈಗ ಆ ಮಗನು ಬೆಳೆದು ದೊಡ್ಡವನಾಗಿರಬೇಕಲ್ಲವೇ? ಹೌದು ಸತ್ಯಮ್ಮ. ಹಾಗಾದರೆ ಈಗ ಅವನು ಎಲ್ಲಿರುವನು, ಯಾರೋಳಿರುವನು? ಕೃಷ್ಣ, ಅತ್ತಮ್ಮ ಎಲ್ಲ ಸಾಕುಪ್ಪ, ಮಗನಲ್ಲಿಗೆ ಹೋಗೋಣ. ಅತ್ತಮ್ಮ ಅತ್ತಮ್ಮ ಹೇಳುವನ್ನು ಕೇಳು ಸತ್ಯಮ್ಮ. ಮಗನನ್ನು ನೋಡೋಣ. ಸ್ವಲ್ಪ ಹೇಳುವನ್ನು ಕೇಳು ಸತ್ಯಮ್ಮ. ಮಗನನ್ನು ತೋರಿಸು ಕೃಷ್ಣ. ಸ್ವಲ್ಪ ತಾಳು ಸತ್ಯಮ್ಮ. ಮತ್ತೇನು ನಿನ್ನದು? ಸ್ವಲ್ಪ ತಾಳು ಸತ್ಯಮ್ಮ. ಮತ್ತೇನು ಹೇಳಿದ? ಹಾಗಾದ್ರೆ ಹೇಳುವನ್ನು ಕೇಳು ಸತ್ಯಮ್ಮ. ಬೇಗನೆ ಹೇಳು ಕುಂತಿ ಕೇಳೆ ಹತ್ತಮ್ಮನೇ ಎಲ್ಲ ವಿಷಯವ ತಿಳಿಸಿದ ಅತ್ತಮ್ಮ. ಕುಂತಿ ಕೇಳೆ ಹತ್ತಮ್ಮನೇ ಎಲ್ಲ ವಿಷಯವ ತಿಳಿಸಿದ ತುಂಬಿದವರಲ್ಲೇ ಮಗನು ಅಂಗದ ಕೈಯಲ್ಲೇ, ತುಂಬಿದವರಲ್ಲೇ ಮಗನು ಅಂಗದ ಕೈಯಲ್ಲೇ. ಅತ್ತಮ್ಮ ಹೇಳುತ್ತಮ್ಮ. ಸೆರೆ ಕಂಡಿರುವನು ಕುರ್ಬನ ದಂಡಿನಲ್ಲೇ, ಸೆರೆ ಕಂಡಿರುವನು ಕುರ್ಬನ ದಂಡಿನಲ್ಲೇ. ಯುದ್ಧ ವಿವರವ ತಿಳಿಸಿವೆ ನಿಲ್ಲಿ, ಯುದ್ಧ ವಿವರವ ತಿಳಿಸಿವೆ ನಿಲ್ಲಿ. ಕುಂತಿ ಕೇಳೆ ಹತ್ತಮ್ಮನೇನ ಎಲ್ಲ ವಿಷಯವ ತಿಳಿಸುವೆನು ನಾನ. ಅತ್ತಮ್ಮ ಚೆನ್ನಾಗಿ ಕೇಳು. ಪರಶುರಾಮನಲ್ಲೇ ವಿದ್ಯೆಯು ಕಾಲದಲ್ಲೇ, ಪರಶುರಾಮನಲ್ಲೇ ವಿದ್ಯೆಯು ಕಾಲದಲ್ಲೇ. ಸರಿ ಕಂಡಿರುವನು ಕುರ್ಬಾನ ದಂಡಿನಲ್ಲೇ, ಸರಿ ಕಂಡಿರುವನು ಕುರ್ಬಾನ ದಂಡಿನಲ್ಲೇ. ತೊಟ್ಟ ಬಾಣವ ತೊಡಬೇಳೆಂಬುದೇ, ತೊಟ್ಟ ಬಾಣವ ತೊಡಬೇಳೆಂಬುದೇ. ವಚನವ ಕೇಳುನಿ ಆಸುತನಲ್ಲಿ, ವಚನವ ಕೇಳುನಿ ಆಸುತನಲ್ಲಿ. ಕುಂತಿ ಕೇಳೆ ಹತ್ತಮ್ಮನೇನ ಎಲ್ಲ ವಿಷಯವ ತಿಳಿಸುವೆನು ನಾನು, ತಿಳಿಸುವೆನು ನಾನು, ತಿಳಿಸುವೆನು ನಾನು. ಅಮ್ಮ ಕುಂತಿ, ನೀನು ತುಂಬಿದ ಹೊಳೆಯಲ್ಲಿ ಒಗದ ಬಂದ ಮಗನು ಅಂಬಿಗರ ಕೈಯಲ್ಲಿ ಸಿಕ್ಕನು. ಅವನೇ ಪರಶುರಾಮನಲ್ಲಿ ಧನುರ್ವಿದ್ಯೆಯನ್ನು ಕಲಿತು ಕುಂಭನಾದ ಕೌರವನ ದಂಡಿನಲ್ಲಿ ಸೇರಿಕೊಂಡು ಕರ್ಣನನ್ನ ಹೆಸರಿಂದ ಮೆರೆಯುವ ಆ ಕರ್ಣನೇ ನಿನ್ನ ಮಗನು. ಕರ್ಣನೇ ನನ್ನ ಮಗನು. ಹೌದು ಹತ್ತಮ್ಮ. ಅವನೇ ಅರ್ಜುನನಿಗೆ ವೈರಿಯಾಗಿ ನಿಂತಿರುವೆನು. ಅಯ್ಯೋ ಶಿವ ಶಿವ, ನನ್ನ ಮಗನೇ ನನ್ನ ಮಗನಿಗೆ ವೈರಿಯಾಗಿರುವನೇ? ಹೌದು ಹತ್ತಮ್ಮ. ಅಯ್ಯೋ ಪಾಪ ಪಾಪ, ಆಗಬಾರದಿತ್ತು ಕೃಷ್ಣ, ಆಗಬಾರದಿತ್ತು. ಸದ್ಯಕ್ಕೆ ನೀನು ಕರ್ಣನಲ್ಲಿಗೆ ಹೋಗಿ ಹೋಗಿ ತೊಟ್ಟ ಬಾಣ ಬಿಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಂದರೆ ಆ ಅರ್ಜುನನ ಪ್ರಾಣ ಉಳಿಯುತ್ತೆ. ಇದು ಸುಳ್ಳು ಮಾತು ಅಲ್ಲ. ಜಾಗ್ರತೆಯಿಂದ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತೆಗೆದುಕೊಂಡು ಬಾರಮ್ಮ ಹತ್ಯಮ್ಮ. ಆಗಲಿ ಕೃಷ್ಣ, ಹೋಗಿ ಬರುವೆನು. ನಿಮ್ಮ ಇಷ್ಟದಂತೆ ಆಗಲಿ ಹತ್ಯಮ್ಮ. ಅತ್ತಮ್ಮ ಎಂಥ ಮಾತನ್ನಾಡಿದೆ.
ಇದ್ದಿದ್ದು ಹೇಳಿದನು ಅತ್ತಮ್ಮ. ನೀನು ಹೇಳಿದ್ದು ಹೇಗಾಯ್ತೆಂದರೆ, ಅದು ಹೇಗಾಯ್ತತ್ತಮ್ಮ? ಇತ್ತ ಬಾವಿ ಇರುವುದು, ಇತ್ತ ಬೆಂಕಿ ಇರುವುದು. ಯಾವುದರಲ್ಲಿ ಹಾರುವೆಯೋ ಹಾರುವತ್ತೆ, ಪ್ರಾಣ ಹೋಗುವುದು ನಿನ್ನದೇ ಎಂದಂತಾಯ್ತು ಅಲ್ಲವೇ ಕೃಷ್ಣ? ಹೌದು ಅತ್ತಮ್ಮ. ಕೃಷ್ಣ, ಕುಂತಿ ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಮಗನು ಯಾರು ಹೇಗಿರುವನು ಎನ್ನುವ ಮುಖವನ್ನೇ ನೋಡಿದ ನಾನು ಹಡೆದ ತಕ್ಷಣವೇ ಜನರು ಆಡಿಕೊಳ್ಳುವರು ಎನ್ನುವ ಮಾತಿನಿಂದ ತುಂಬಿದ ಎಳೆಯಲ್ಲಿ ಒಗೆದು ಬಂದು ಬಿಟ್ಟೆ ನನ್ನ ಮಗನನ್ನು. ಈಗ ಹೋಗಿ ನಾನೇ ನಿನ್ನ ತಾಯಿ, ನನ್ನ ಮಗನನ್ನು ಉಳಿಸು, ಯುದ್ಧ ಮಾಡಬೇಡ ಎಂದು ಬೇಡಿಕೊಳ್ಳಬೇಕು ಎಂದು ಹೇಳುತ್ತಿರುವೆಯಾ ಕೃಷ್ಣ? ಬೇಡಿಕೊಳ್ಳಲೇಬೇಕು ಅತ್ತಮ್ಮ. ಆಗಲಿ ಕೃಷ್ಣ, ನಿನ್ನ ಮಾತಿನಂತೆ ಹೋಗುವೆನು. ಕರ್ಣನಲ್ಲಿಗೆ ಹೋಗಿ ತೊಟ್ಟ ಮಾಡ ತೊಡಬೇಡ ಮಗನೇ ಎಂದು ವಚನವನ್ನು ತೆಗೆದುಕೊಂಡು. ಹೌದು ಅತ್ತಮ್ಮ, ವಚನವನ್ನು ತೆಗೆದುಕೊಂಡು ಬರಬೇಕು ಅತ್ತಮ್ಮ. ಹಾಗಾದರೆ ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಅತ್ತಮ್ಮ. ಹರಿಜನ ಡ್ರೈವರ್ ಈರಣ್ಣ ಇವರು ಬುದ್ಧಿ ಪಾತ್ರ ಮಾಡಿದವರಿಗೆ 51 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಾಮಾರಂ ಗರ್ವಪ್ಪ ಇವರು ಬುದ್ಧಿ ಪಾತ್ರ ಮಾಡಿದವರಿಗೆ 101 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಈ ಪಾತ್ರವನ್ನು ನೋಡಿ ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಹಾ, ಇದೇನು ವಿಚಿತ್ರವು! ಹತ್ತ ಕಟ್ಟಿಂದ ಒಬ್ಬ ಸತ್ಯವಂತ ಮಾತೇ ಬರುತ್ತಿರುವಳು. ಓಹೋ, ಆ ತಾಯಿ ಯೋಜಾಗಿರಬೇಕು ಇರಬಹುದು. ಒಳ್ಳೆಯದು ಹತ್ತಿರಕ್ಕೆ ಬರಲು ಮಾತನಾಡಿಸೋಣ ಸಾರಥಿಯಾಗಿ ಜಾಗೃತಿ. ಮಗನೇ, ಅಮ್ಮಯ್ಯ, ನಾನು ಯಾರೆನ್ನುವುದು ನಿನಗೆ ಗೊತ್ತಾಯ್ತೇನಪ್ಪ? ಗೊತ್ತಿಲ್ಲ ತಾಯಿ. ನಾನೇ ಅಮ್ಮಯ್ಯ, ನಾನೇ ನಿನ್ನ ಹಡೆದ ತಾಯಿ. ಅದು ಹೇಗೆ ಹೇಳಲ್ಲ ತಾಯಿ? ನಾನೇ ನಿನ್ನ ಹಡೆದ ತಾಯಿ. ಆಹಾ, ಇದೇನಮ್ಮ, ನೀನು ಎನ್ನ ಹಳದ ತಾಯಿ ಐತರಿ, ನಿನ್ನ ಇದೇರೇನಮ್ಮ? ನನ್ನ ಹೆಸರೇನೆಂದು ಕೇಳಿದೆಯಾ? ಹೌದು ಮಾತೆ. ನನ್ನ ಹೆಸರು ಕುಂತಿದೇವಿ. ಆಹಾ, ಇದೇನು ಪಂಚ ಪಾಂಡವರ ತಾಯಿ ಹೆಸರು ಕುಂತಿದೇವಿ? ಅಮ್ಮಯ್ಯ, ಪಾಂಡವರಿಗೂ ನಾನೇ ತಾಯಿ, ನಿನ್ನ ಹಡೆದ ತಾಯಿ ಕೂಡ ನಾನೇ. ನನ್ನ ಹೆಸರು ಕುಂತಿದೇವಿ. ಮಗನೇ, ಅಮ್ಮಯ್ಯ, ನೀನು ನನಗೆ ಮಗನಾಗಬೇಕು, ಧರ್ಮರಾಯನಿಗಿಂತಲೂ. ಅದು ಅದು ಹೇಗೆ ಹೇಳಿ ಅಮ್ಮ ತಾಯಿ? ಮಗನೇ, ಅಮ್ಮಯ್ಯ, ಧರ್ಮರಾಯನಿಗಿಂತಲೂ ಹಿರಿಯ ಮಗನು ನೀನು ನನಗೆ. ಏನಮ್ಮ, ಪಾಂಡವರ 5 ಮಂದಿ ನನ್ನ ತಮ್ಮನವರಾಗಬೇಕೆ? ಹೌದು ಮಗನೇ, ಅವರು ನಿನಗೆ ತಮ್ಮಂದಿರಾಗಬೇಕು, ನೀನೇ ನನ್ನ ಹಿರಿಯ ಮಗನಾಗಬೇಕು. ಕಂದ, ಅಮ್ಮಯ್ಯ, ಅದು ಹೇಗೆಂದು ಹೇಳುವಿಯಾ? ಹೌದು ತಾಯಿ. ಕೇಳಲೇ ಮಗನೇ? ಹೇಳಬೇಕು ತಾಯಿ. ಅದನ್ನು ಕೇಳಿ ನೀನು ಸಂತೋಷ ಪಡಬೇಕಂದ. ಹೌದು ತಾಯಿ. ಕೇಳಲೇ ಮಗನೇ? ಹೇಳಮ್ಮಯ್ಯ. ಕನೆಯ ಆಲಿಸೆನ್ನ ನುಡಿಯ, ಕನೆಯ ಕೇಳು ಎನ್ನ ಹಿತ ನುಡಿಯ. ಕರ್ಣ, ಅಮ್ಮಯ್ಯ, ಕನೆಯ ಆಲಿಸೆನ್ನ ನುಡಿಯ, ಕನೆಯ
ಹೇಳಬೇಕೆಂದು ಕೇಳಿದೆಯಲ್ಲ ಕಂದ. ಹೌದು ಮಾತೆ. ಹೇಳಲೇ ಮಗನೇ? ಹೇಳಬೇಕಮ್ಮ. ಕಂದ, ಅಮ್ಮಯ್ಯ. ಮದುವೆಯು ಆಗದ ಮುನ್ನ ಹರಿದೆನು ಬಾರಿಲ್ಲ, ಜನರ ಅಪವಾದಕ್ಕೆ ಹೆದರಿ ನೊಂದೆನ ತಾಪರೆ. ಅದೇನು ಚೆನ್ನಾಗಿ ಹೇಳಮ್ಮ. ಮದುವೆಯು ಆಗದ ಮುನ್ನ ಮುಂದಿನ ತಾಪರೆ ಹರಿವ ನದಿಯಳು ಹಾಕಿದೆ ನಿನ್ನ, ಹರಿವ ನದಿಯಳು ಹಾಕಿದೆ ನಿನ್ನ ಕಂಡೆ ಎಂದು ನಾನಿಲ್ಲ ತನಯ ಆಲಿಸಲ್ಲ ನುಡಿಯ ತನಯ ಕೇಳು ಎನ್ನಯ ಹೆಸೆ ನುಡಿಯ. ಕರ್ಣ, ಅಮ್ಮಯ್ಯ. ಅದು ಹೇಗೆ ನೀನು ನನಗೆ ತಾಯಿಯಾಗಬೇಕೆಂದು ಕೇಳಿದೆಯಲ್ಲ ಹೌದು, ಕೇಳಬೇಕು ತಾಯಿ. ಮಗನೇ? ಅಮ್ಮಯ್ಯ. ನಾನು ಚಿಕ್ಕವಳಿರುವಾಗ ದುರ್ವಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು, ಸೂರ್ಯನ ಮಂತ್ರವನ್ನು ಜಪಿಸಿದೆನು. ತಕ್ಷಣವೇ ನನಗೆ ಗರ್ಭೋತ್ಪತ್ತಿ ಆಯಿತು. ಮುಂದೇನಾಗಿತ್ತು ತಾಯಿ? ಆಗ ನಿನ್ನನ್ನು ಅಡಗಿ ಬಿಟ್ಟೆನು. ಅಯ್ಯೋ, ಗಂಡನಿಲ್ಲದೆ ಕುಂತಿದೇವಿ ಮಗನನ್ನು ಹಡೆದಳಲ್ಲ ಎಂದು ಜನರು ಅಪವಾದಕ್ಕೆ ಗುರಿಯಾಗಬೇಕೆಂದು ತಿಳಿದುಕೊಂಡೆನು. ಜನರು ಆಡಿಕೊಳ್ಳಬಾರದು ಎನ್ನುವ ಒಂದೇ ಒಂದು ಕಾರಣದಿಂದ ಚಿಕ್ಕ ಕೂಸಾಗಿದ್ದಾಗ ನಿನ್ನನ್ನು ತುಂಬಿದ ನದಿಯಲ್ಲಿ ಒಗೆದು ಬಂದು ಬಿಟ್ಟೆನು. ಕರ್ಣ, ಅಮ್ಮಯ್ಯ. ನೀನು ಚಿಕ್ಕವನಿರುವಾಗ ನಿನ್ನನ್ನು ನದಿ ದಂಡೆಗೆ ಹಾಕಿ ಬಂದ ತಾಯಿ ನಾನು. ಇಂದು ಬೆಳೆದು ದೊಡ್ಡವನಾದ ಮೇಲೆ ನಿನ್ನನ್ನು ನೋಡಿದೆನು. ಅಂದ ಮೇಲೆ ನಾನೇ ನಿನ್ನ ಹಣದ ತಾಯಿ, ನೀನೇ ನನ್ನ ಮಗನು. ಕಂಡಿಯ ಕನ್ನ ಆಗುವುದು ಪರಮಾನಂದ. ಆಹಾ, ಇಂದಿಗೆ ನಾನು ಧನ್ಯನಾದನು, ಧನ್ಯನಾದನು. ಆಗದ ತಾಯಿಯ ದರ್ಶನವಾಗಿದ್ದು ನಮೋ ನಮೋ ತಾಯಿ ನನ್ನ ಭಾವಕ್ಕೆ ವಂದನೆಗಳು. ಐಶ್ವರ್ಯ ಮತ್ತು ಮೇಲಕ್ಕೇಳು ಕಂದ. ಆಗೋ ತಾಯಿ, ನನ್ನನ್ನು ಎಷ್ಟಿಡುವುದ ಪರ್ಯಂತರ ನೀಚ ಕುಲದಲ್ಲಿ ಹುಟ್ಟಿದ ನನ್ನ ಮಾತು ಮಾತಿಗೆ ಗರಿಷ್ಠ ಆಗಿರುವವರನ್ನ ಕೇಳಿ ಕೇಳಿತ್ತು ಎನ್ನ ಬಾಲ ಮುದುಗಿದಂದು ನನ್ನ ಗ್ರಾಚಾರ ಕಟ್ಟಿದಿರುವಾಗ ಮುಖವನ್ನು ಭೂಮಂಡಲಕ್ಕೆ ತಗ್ಗಿಸಿದನಮ್ಮ. ಅಯ್ಯೋ ಶಿವ ಶಿವ. ಎನ್ನಮ್ಮ ಮಗನೇ. ಇವರಿಗೆ ತಿಳಿಯಲಿಲ್ಲ ಇದರ ಮರ್ಮ. ಎಲ್ಲರ ಧರ್ಮವೇ ತಂದೆ ತಾಯಿಗಳನ್ನು ನಂದಿಸಿದ ಕರ್ಮ ಆಗಿರಬೇಕಂತ ತಿಳಿದುಕೊಂಡಿದ್ದನಮ್ಮ. ಅಯ್ಯೋ ಶಿವ ಶಿವ. ಆದಂತ ಆಯ್ತು ತಾಯಿ, ನನ್ನಲ್ಲಿಗೆ ಬಂದ ಕಾರಣವೇನಮ್ಮ? ಅಲ್ಲಮ್ಮ ಅಯ್ಯೋ ಕರ್ಣ, ಅಮ್ಮಯ್ಯ. ಎಂತ ತಪ್ಪು ಮಾಡಿಬಿಟ್ಟೆನಲ್ಲ ಮಗನೇ. ಮಾಡಿಬಿಟ್ಟಿದನಮ್ಮ. ಚಿಕ್ಕವಳಿರುವಾಗ ಮಾಡಿದ ತಪ್ಪು ಕಂದ. ಅದು ಏತಕ್ಕ ಮಾಡಿದ ತಾಯಿ? ಅದು ಈಗ ಗೊತ್ತಾಯ್ತೇನಮ್ಮ. ಈಗ ಗೊತ್ತಾದ ಕಾರಣ ತಪ್ಪು ಅರಿತುಕೊಂಡು ನಿನ್ನಲ್ಲಿಗೆ ಬಂದನು ಮಗನೇ. ಬಂದರೆ ನಾನೇನು ಇಲ್ಲಿ ಮಾಡೋಲ್ಲ ತಾಯಿ. ಅಮ್ಮಯ್ಯ. ಆದರೆ ಈಗ ಬಂದ ಕಾರ್ಯವೇನೆಂದು ಕೇಳಿದೆಯಾ? ಹೌದು ಮಾತೆ. ಅಮ್ಮಯ್ಯ. ಏನೆಂದು ಕೇಳುವಿಯಾ? ಅವನ ಮಾತೆ ಕೇಳಿರುವನು. ನನ್ನ ಮಾತು ನೀನು ಕೇಳುವಿಯಾ? ಸಾಕ್ತಾವೆ ಕೇಳೋಣ ಮಾತೆ. ತಾಯಿಯ ಮಾತಿನಂತೆ ನಡೆದುಕೊಳ್ಳುವಿಯಾ? ಕೇಳುವುದಾದರೆ ಕೇಳನು, ಕೇಳುವುದಾದರೆ ಬಿಟ್ಟವನು. ಮಗನೇ, ಅಮ್ಮಯ್ಯ. ಎನ್ನಯ ಜೊತೆಗ ಜೊತೆನೆ ಮದಿವಂತ ಎನ್ನ ಪ್ರೇಮ
ಮಹತ್ವವಾದ ವಿಚಾರ. ಅದೇನು ವಿಚಾರ ತಾಯಿ? ಈಗ ನನ್ನ ತಲೆಯಲ್ಲಿ ಒಳೆದಿರುವುದು ಏನಕ್ಕೆ ಹೇಳಿದ್ರು ತಾಯಿ? ಏನೆಂದು ಕೇಳು ಮಗನೇ. ಹೌದು ಹೇಳ ಮಾತೆ. ಅಣ್ಣ ತಮ್ಮರು ಒಗ್ಗಟ್ಟಾದರೆ, ಅಣ್ಣ ತಮ್ಮರು ಒಗ್ಗಟ್ಟಾದರೆ ಬಾರದು ನಮಗೆ ತೊಂದರೆ. ಕನೆಯ ಆಲಿಸೆನ್ನ ನುಡಿಯ ಕನೆಯ ಕುಮಾರ, ಅಮ್ಮಯ್ಯ, ಈಗ ನಾನು ಬಂದ ವಿಚಾರ ಅದು ಏನು ಹೇಳ ತಾಯಿ? ಹೇಳಲೇ ಮಗನೇ. ಹೇಳಬೇಕಮ್ಮ. ಅದೇನೆಂದರೆ, ಹಾ, ಈಗ ನಾನು ಹೇಳಿದಂತೆ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಹಾ, ಬರಬೇಕಾದ ರಾಜ್ಯರಿಂದ ರಾಜ್ಯವನ್ನು ಪಡೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಎಂತ ಮಾತನ್ನೇ ಅಮ್ಮ? ಧರ್ಮರಾಯನಿಗೆ ಸೇನಾಧಿ ಪಟ್ಟವನ್ನು ಕಟ್ಟಬಹುದು. ಹಾ, ಅರ್ಜುನನಿಗೆ ಆಳುಮತ್ತವನ್ನು ನೇಮಿಸಬಹುದು. ಹಾ, ಮತ್ತೆ ನಕುಲ ಸಹದೇವರು ಕೈಯೊಳಗಿರುವ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡುತ್ತಾ ಹೋಗಬಹುದು. ಕಾರಣ ಅಮ್ಮಯ್ಯ, ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿ ಬಿಟ್ಟರೆ ಹಾ, ಆ ಕುಲ್ಲಿ ಕೌರವನಿಂದ ಬರಬೇಕಾದ ರಾಜ್ಯವನ್ನು ನಾವು ತೆಗೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಅಂದ ಮೇಲೆ ಅಣ್ಣ ತಮ್ಮಂದಿರು 6 ಮಂದಿ ಒಂದಾಗಿ ಬಿಟ್ಟರೆ ಯಾವ ರಾಜ್ಯದ ರಾಜ್ಯರು ನಮ್ಮನ್ನೇನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ನೀನು ನನ್ನ ಹಿಂದೆ ಬಾ ಕಂದ ಎಂದ ಮಾತು ಕೇಳಿದರೆ ಆಗುವುದು ಎನ್ನ ಮನಕ್ಕಾನಂದ. ಗೋಸ್ವಾಳ ಗ್ರಾಮದಲ್ಲಿ ಕೀಚಕನ ಪಾತ್ರ ಮಾಡಿದಂತ ಕರಿಬಸ ಕಾಣಿಸಿಕೊಟ್ಟ ಕಲಾಭಿಮಾನಿಗಳು ಕೆಚ್ಚಳ್ಳಿ ಸೋಮಚಕ್ರಮ್ಮ ಇವರು ಚಾಮುಂಡಪ್ಪ ಕೊರಿಯವರು. ಈಗ ನೀನು ಹೇಳುವ ತಿಳಿ ಮಾತು ಗೌರವದಲ್ಲಿ ಜಾರಿಕೊಳ್ಳಗನ ಮುಂಚಿತವಾಗಿ ಹೇಳಿದರೆ ಜಾರಿಗೊಳ್ಳುತ್ತಿಲ್ಲ. ಓ ವೀರಮಾತೆ, ಮೇರಿ ಹೋದ ಮೇಲೆ ಪಾಂಡವರ ಕಡೆಗೆ ಬಾ ಎಂದರೆ ಹೇಗೆ ಬರದಮ್ಮ? ಮುಖ್ಯವಾಗಿ ಎನ್ನ ಪ್ರಾರಬ್ಧದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ಬಾಳಬೇಕೆಂದು ಬ್ರಹ್ಮಲಿಗಿದಿರುವುದು. ಅಮ್ಮಯ್ಯ, ಈಗ ನೀನು ತರಡಿ ಪಜೆ ಆಗಬಂದರೆ ನಾನು ತರೋದಾ ಬರೋದಲ್ಲ. ಮಾತೆ, ನಿನ್ನ ಮಾತು ಕೇಳಿ ಕೈ ಬಿಟ್ಟರೆ ನೀನೇ ಗತಿಯನ್ನು ನಂಬಿದವರು ಕೊಣಬಂದಂತಾಗುತ್ತದೆ. ಇದು ನೋಡು,